ಆ ದೇವ್ರ ಮೇಲೆ ಭಕ್ತಿ ಹೆಂಗಿರುತ್ತೋ ನನ್ನ ಮೇಲೆ ನಿಮ್ಮ ಪ್ರೀತಿನೂ ಹಂಗೆ ಇರಲಿ. ನನ್ನ ಚಾನಲ್ ಲಾಸ್ಟ್ ಆ್ಯಂಡ್ ರೋಡ್ಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಡು. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೋಗ್ತಿರೋಂಥ ಜಾಗ ತುಂಬಾ ಪವರ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಮನುಷ್ಯ ತಾನು ದೇವ್ರಿಗಿನ್ನ ದೊಡ್ಡನು ಅಂತ ನಂಬೋ ಪ್ರತಿ ಸಲ ದೇವರು ಪ್ರಕೃತಿ ಮುಖಾಂತರ ಉತ್ತರ ಕೊಡ್ತಾನೆ ಇರ್ತಾನೆ. ಅಂಥದೇ ಒಂದು ಜಾಗ ಈ ಉತ್ತರಾಖಂಡಲ್ಲಿರುವಂಥ ಈ ದಾರಿ ದೇವಿ ದೇವಸ್ಥಾನ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ಇವಾಗಿದ್ದೀವಿ ದಾರಿ ದೇವಿ ದೇವಸ್ಥಾನ. ಸೊ ಇದರಿಂದ 400 ಫೀಟ್ ಒಳಗಡೆ ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ದಾರಿ ದೇವಿ ಇದು ಯಾವ ದೇವಸ್ಥಾನ ಅಂದರೆ ಇದು ಚಾರು ಧಾಮ್ಗಳನ್ನ ಕಾಪಾಡೋವಂಥ ತಾಯಿ ದಾರಿ ದೇವಿ ಅಂತೀವಿ. ಸೊ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದಲ್ಲಿ ಇವಾಗ ನಾವು ದಾರಿ ದೇವಿ ದೇವಸ್ಥಾನ ಬರ್ತಿದ್ದೀವಿ. ಇಲ್ಲಿ ಬರೀ ದೇವಸ್ಥಾನದ ಮೇಲ್ಭಾಗ ಮಾತ್ರ ಇರೋದು ಅಂದರೆ ದೇವಿಯ ಮೇಲ್ಭಾಗ. ಸೊ ಇದು ಈ ದೇವಿಯ ಎರಡನೇ ಭಾಗ ಅಂದರೆ ನಾವು ಕೆಳಗಡೆ ಭಾಗನ ನಾವು ಕಾಳಿ ಮಾಡ್ಕೊಂಡು ಇಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ಅದನ್ನ ಕಾಳಿಕಾ ದೇವಿಯಾಗಿ ನಾವು ಪೂಜೆ ಮಾಡ್ತೀವಿ. ಸೊ ಆ ದೇವ್ರು ಹೆಂಗಿದೆ ಅಂತ ನೋಡೋಣ. ಅದಾದಮೇಲೆ ಈ ದೇವಸ್ಥಾನ ಹಿಂದೆ ಇನ್ನೊಂದು ದೊಡ್ಡ ಇತಿಹಾಸನೇ ಇದೆ. ಅದೇನು ಅಂತ ನಿಮಗೆ ಒಳಗಡೆ ಹೋಗೋದು ನಾನು ಹೇಳ್ತೀನಿ. ಅಲಕಾನಂದ ನದಿಯ ತೀರದಲ್ಲಿ ಹಿಮಾಲಯದ ಮಧ್ಯದಲ್ಲಿ ಶ್ರೀನಗರದಿಂದ 13 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭವ್ಯ ಸಿದ್ಧಪೀಠ ನಮಗೆ ಸಿಗುತ್ತೆ. ಅಮ್ಮನಿಗೆ ಸಂಬಂಧಪಟ್ಟ 108 ಶಕ್ತಿ ಸ್ಥಳಗಳಲ್ಲಿ ಈ ದಾರಿ ದೇವಿಯು ಒಂದು ಅಂತ ಶ್ರೀಮದ್ದೇವಿ ಭಾಗವತಮಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ನಿಮ್ಗಾಗಲೇ ಇದಕ್ಕೊಂದು ಇತಿಹಾಸ ಇದೆ, ನಾನು ಹೇಳ್ತೀನಿ ಅಂತಂದೆ. ಸೊ ಆ ಇತಿಹಾಸ ಏನು ಅಂತಂದರೆ ಈ ದೇವಸ್ಥಾನ 611 ಮೀಟರ್ಸ್ ಹಿಂದಕ್ಕೆ ಪುಷ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು ಗೌರ್ಮೆಂಟವರು. ಅದು ಯಾವುದಕ್ಕೆ ಅಂದರೆ ಈ ಅಲಕಾನಂದ ನದಿಯ ಹೈಡ್ರೋ ಪ್ರಾಜೆಕ್ಟ್ಗೆ. ಸೊ ಅವಾಗ ಏನಾಯಿತು ಅಂದರೆ 2013 ಜುಲೈ 16 ಜೋರ ಫ್ಲಡ್ಸ್ ಆಯಿತು ಎಲ್ಲಿ ಕೇದಾರ್ನಾಥಲ್ಲಿ. ಸೊ ಆ ಫ್ಲಡ್ಸಿಂದ ತುಂಬ ಜನ ಪ್ರಾಣ ಕಳ್ಕೊಂಡ್ರು, ತುಂಬ ಅಂಗಡಿಗಳು ಲಾಸ್ ಆಯಿತು, ತುಂಬ ಜನಕ್ಕೆ ಹಣ ನಷ್ಟ, ಮನೆ ನಷ್ಟ ಎಲ್ಲ ಆಯಿತು. ಸೊ ಅದೇನಕ್ಕೆ ಆಯಿತು ಅಂತಂದರೆ ಈ ದೇವಿದು ಪವಾಡ ಅಂತಲೇ ಇಲ್ಲಿರೋ ಸ್ಥಳೀಯರು ನಂಬಿದ್ದಾರೆ. ಇಲ್ಲಿರೋ ಸ್ಥಳೀಯರು ಇದನ್ನ ಅಷ್ಟೇ ಅಲ್ಲದೆ ಇನ್ನೂ ಒಂದು ಇದೇ ಥರ ಇನ್ನೊಂದು ಇನ್ಸಿಡೆಂಟ್ ಆಗಿದೆ ಅಂತಂತಾರೆ. ಅದು 1883 ಇಲ್ಲಿದ್ದಂಥ ರಾಜ ಈ ದೇವಿನ ಇಲ್ಲಿಂದ ಹಿಂದಕ್ಕೆ ಇನ್ನೂ ಶಿಫ್ಟ್ ಮಾಡಬೇಕು ಅಂತ ಆವಾಗಲೇ ಆಲೋಚನೆ ಮಾಡಿದ್ರಂತೆ. ಅಲ್ಲಿವರೆಗೂ ಕೇದಾರ್ನಾಥ ಲ್ಯಾಂಡ್ ಸ್ಲೈಡ್ ಆಗಿರಲ್ಲ, ಅದೇ ಫಸ್ಟ್ ಟೈಮ್ ಲ್ಯಾಂಡ್ ಸ್ಲೈಡ್ ಆಗಿದ್ದು. ಸೊ ಆ ಲ್ಯಾಂಡ್ ಸ್ಲೈಡ್ ಆದಮೇಲೆ ಆ ರಾಜ ಯಾರಿದ್ದಾರೆ ಅವ್ರೇನು ಅನ್ನಿಸ್ತು ಅಂದರೆ ಬೇಡ, ಈ ದೇವಿ ಇಲ್ಲಿದ್ದಾನೆ ಪವರ್ಫುಲ್ಲು, ಸೊ ಇಲ್ಲೇ ಇರಲಿ ಅಂದ್ಬಿಟ್ಟು ಆ ದೇವಿನ ಇಲ್ಲೇ ಸ್ಥಾಪನೆ ಮಾಡಿದಾರಂತೆ. ಸೊ ನಾನು ಆ ದೇವಿನ ಇನ್ನೂ ದರ್ಶನ ಮಾಡಿಲ್ಲ. ನಾನು ನೀವೆಲ್ಲ ಒಟ್ಟಿಗೆ ದರ್ಶನ ಮಾಡೋಣ ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಹೋಗಿ ಅವ್ರು ಏನಾದರೂ ಫೋನ್ ಯೂಸ್ ಮಾಡೋಕ್ಕೆ ಬಿಟ್ಟರೆ ಆ ದೇವ್ರು ಹೆಂಗಿದೆ ಅಂತ ನಿಮಗೂ ನಾನು ತೋರಿಸ್ತೀನಿ. ಅರ್ಚಕರ ಹತ್ರ ಮಾತಾಡೋ ಅವಕಾಶ ಸಿಕ್ತು. ಅವರು ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದಾರೆ. ಈ ಅರ್ಚಕರ ಬಾಯಲ್ಲೇ ನಾವು ಕೇಳೋಣ. ನಮಸ್ಕಾರ ಗುರುಗಳೇ, ಈ ಜಾಗದ ವಿಶೇಷತೆಗಳನ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡ್ಬೋದಾ? माँ धारी देवी काली का स्वरूप है. यदि हम धारी देवी बोलते हैं तो सामने जो विलेज है उसका नेम धारी, माँ का जो डायरेक्शन है वो उस गांव की तरफ है, इसलिए उसको धारी देवी बोलते हैं. धारी देवी चारों धाम के रक्षक है, काली का स्वरूप है. सुबह से शाम तक 3 भाव चेंज करती है. मॉर्निंग कन्या, आफ्टरनून युवा और इवनिंग ओल्ड लेडी. 3 स्वरूप में अपने भाव को दिखाती है. आप माँ जहाँ पर बैठा हुआ है उसके अप 90 डिग्री माँ ओपन है, कवर्ड नहीं है, इसलिए मैक्सिमम जनता फ़ोटो नहीं खींचता इसका. माँ कैद नहीं मांगता अपने को. 2013 से पहले जिस लोकेशन पे माँ अभी बैठी हुई है
उससे 21 मीटर नीचे था, उससे 23 मीटर ये रिवर था। रिवर फ्रंट 20 फुट से बैठता था। 1999 में उत्तराखंड यूपी के अंदर था। चीफ मिनिस्टर मुलायम सिंह के अंडर में जीबीके कंपनी बिलोंग करता है हैदराबाद से, उसको ये प्रोजेक्ट उसने टेक ओवर किया और इस प्रोजेक्ट को लेने का कार्य किया। 2006 में कंस्ट्रक्शन शुरू हुआ। जब कंस्ट्रक्शन शुरू हुआ तो माता को एक टेम्परेरी लोकेशन देने के लिए अपलिफ्ट, वाटर लेवल जब अप हो रहा था तो माता को अपलिफ्ट करने का बात आया। माता के लिए मेरे लेफ्ट 10 गज पे, यानी मैं बोलूँ 5 मीटर पे एक टीन सीड है, उसके अंदर माता विराजमान था। 2023-28 जनवरी को जस्ट इस ईयर माता को इस लोकेशन में शिफ्ट किया जो उसका ओरिजिनल लोकेशन है। पहले देवी 10 ईयर्स टेम्परेरी लोकेशन में जा जब अपलिफ्ट हुआ था। जब जिस दिन देवी को अपलिफ्ट किया 2013 में जो फ्लड आया था जिसमें उत्तराखंड में बहुत हानि हुआ था, लॉस हुआ था, इवन फॉरनर वो इवन अपने पर्यटन बहुत सारे शहीद हो गए थे और उत्तराखंड को भी भारी नुकसान भुगतना पड़ा माँ धारी देवी के कारण। ಇದಲ್ದೆ ಗುರುಜಿ, ನಾನು ಇನ್ನೊಂದು ಕೇಳ್ಪಟ್ಟಿದ್ದೆ, ಇಲ್ಲಿ ಬರೀ ಅರ್ಧ ಭಾಗ ದೇವ್ರ ಮಾತ್ರ ಇರೋದು, ಇನ್ನೊಂದು ಅರ್ಧ ಭಾಗ ಕಾಳಿ ಮಠದಲ್ಲಿದೆ ಅಂತ. ಅದ್ರ ಕತೆ ಏನು ಅಂತ ಸ್ವಲ್ಪ ನಮ್ಗೆ ಹೇಳ್ತೀರಾ? ये रिटर्न हिस्ट्री हमारे पास नहीं है, बट जो पूर्वजों से सुना हमने कि इसके जो उसको नाभि के नीचे का हिस्सा है वो काली मठ में है और नाभि के ऊपर का हिस्सा यहाँ पर है। कोई जब पूर्वजों के द्वारा सुना गया, कोई बोला ये बह के आया, कोई बोलता है स्वयंभू है। तो ये कोई रिटर्न हिस्ट्री नहीं है हमारे पास अभी तक। हमने भी जो 55 एज हो गई है, जो सुना है वही बोलते जा रहा है। तो ये हमने प्रयास किया इसका हिस्ट्री ढूंढने का, बट इसका हिस्ट्री अभी तक मिला नहीं है। जो यहाँ पर सुबह शाम आरती होता है तो शंकराचार्य जब भ्रमण करने के लिए आए थे बद्री केदार के लिए, तो उन्होंने वो शिव भगत थे, वो शक्ति को नहीं मानते थे, काली कोली को नहीं मानते थे। तो श्रीनगर नाम की जगह में ये बीमार हुए थे शंकराचार्य, तो शंकराचार्य को माँ ने आह्वान किया इधर आने के लिए। तो जब शंकराचार्य ने आह्वान किया तो माँ ने गंगा जल पिलाया। शंकराचार्य बिल्कुल फिट हो गया। जब फिट हो गया तो शंकराचार्य एक आरती है यहाँ पे दिव्य क्षमा स्तोत्र, वो यहाँ पे बोल के गए, जिसको हम सुबह और शाम बोलते हैं। वो माफ़ी मांग के गए माँ से। और जब पांडव भ्रमण करने निकले थे, पहले नेशनल हाईवे नहीं था, तो यहाँ पर पगडंडी हुआ करता था जाने का रास्ता। तो पांडव यहीं से गए थे उस सामने गांव से। नाइट स्टे वहाँ पे किया था, जहाँ पे वो पेड़ हैं बहुत सारे, वहाँ पे उनका स्टे था। नाइट स्टे किया था और यहीं से आगे पैदल गए थे आगे। ಈ ಜಾಗದಲ್ಲಿ ದೇವರು ನೋಡ್ತಾ ನೋಡ್ತಾ ನಂಗೆ ಅನಿಸಿದ್ದು ಒಂದೇ, ಆ ದೇವರು ನಮ್ಮನ್ನೇ ನೋಡ್ತಿರೋನು ಅಂತ. ಇಂಟೆನ್ಸ್, ಲವ್ವಿಂಗ್ ಆ್ಯಂಡ್ ಯೆಟ್ ಕೇರಿಂಗ್ ಅಂತ. ನೋಡ್ತಾ ನೋಡ್ತಾ ನಂಗೆ ಅರ್ಥ ಆಗಿದ್ದು ದಾರಿ ಅಂದರೆ ಕಾಯೋದು ಅಂತ. ನಮ್ಮನ್ನಷ್ಟೇ ಅಲ್ಲ, ಪ್ರತಿಯೊಬ್ಬರನ್ನೂ ಕಾಯ್ತಿದ್ದಾಳೆ, ಪ್ರತಿಯೊಬ್ಬರನ್ನೂ ಕಾಪಾಡ್ತಿದ್ದಾಳೆ ಅಂತ. ಪ್ರತಿ ಮನೆಗೂ ಶಾಂತಿ ಸಿಗಲಿ, ಪ್ರತಿ ಮನೆಯಲ್ಲೂ ಹೆಣ್ಣು ಶಕ್ತಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊತ